ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಆಗಮನ ಕಾಲದ 3ನೇ ವಾರ, ಡಿಸೆಂಬರ್ 20, 2023 ಬುಧವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1 ವಚನಗಳು 26ರಿಂದ 38ರವರೆಗೆ. ಎಲಿಜಬೇತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತೆಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು, ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೇತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವ್ಯಕ್ತಿಯೊಬ್ಬ ನನ್ನ ಬಳಿ ಬಂದು ನೀರಿನಿಂದ ವಾಹನವನ್ನು ಚಾಲನೆ ಮಾಡಬಹುದು ಎಂದು ಹೇಳಿದರೆ ಅದಕ್ಕೆ ನಾನು 2 ರೀತಿಯಾಗಿ ಪ್ರತಿಕ್ರಿಯಿಸಬಹುದು. ಮೊದಲನೆಯದಾಗಿ, ಅದು ಖಂಡಿತ ಸಾಧ್ಯವಿಲ್ಲ, ಅದು ಚಾನ್ಸೇ ಇಲ್ಲ ಅಂತ ಹೇಳುವ ಮೂಲಕ. ಇನ್ನೊಂದು ರೀತಿಯಲ್ಲಿ ಆದರೆ, ಹೌದಾ, ಅದು ಹೇಗೆ ಸಾಧ್ಯ? ಅಂದರೆ ಅದು ಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಸಾಧ್ಯವಿದ್ದರೆ ದಯವಿಟ್ಟು ಅದನ್ನು ನನಗೆ ವಿವರಿಸು ಅಥವಾ ತೋರಿಸಿಕೊಡು ಎಂಬ ಅರ್ಥವನ್ನು ನೀಡುತ್ತದೆ. ಆತ್ಮೀಯರೇ, ಜಕರಿಯ ಮತ್ತು ಮರಿಯಳಿಬ್ಬರಿಗೂ ದೇವದೂತರು ಕಾಣಿಸಿಕೊಂಡರು. ಆದರೆ ಆ ದೇವದೂತನ ಸಂದೇಶಕ್ಕೆ ಇಬ್ಬರು ಒಂದೇ ರೀತಿಯಾಗಿ ಪ್ರತಿಕ್ರಿಯಿಸಲಿಲ್ಲ. ಆ ದೇವದೂತನ ಸಂದೇಶಕ್ಕೆ ಅವರಿಬ್ಬರು ಕೇಳಿದ ಪ್ರಶ್ನೆ ಒಂದೇ ಆಗಿತ್ತು. ಆದರೆ ಆ ಪ್ರಶ್ನೆಗಳ ಉದ್ದೇಶ, ಮೂಲ ಒಂದೇ ಆಗಿರಲಿಲ್ಲ. ಪ್ರಿಯರೇ, ದೇವದೂತನು ಜಕರಿಯನಿಗೆ ಕಾಣಿಸಿಕೊಂಡು, ನಿನ್ನ ಪತ್ನಿ ಎಲಿಜಬೇತಳಲ್ಲಿ ನಿನಗೆ ಒಂದು ಗಂಡು ಮಗು ಹುಟ್ಟುವುದು ಎಂದಾಗ, ಈ ಮಾತು ನಿಜವಾಗುವುದೆಂದು ನಾನು ತಿಳಿಯುವುದಾದರೂ ಹೇಗೆ? ನಾನು ಮುದುಕ, ನನ್ನ ಪತ್ನಿಗೂ ಮುಪ್ಪು ಎಂದು ಹೇಳುತ್ತಾನೆ. ಆತ್ಮೀಯರೇ, ಜಕರಿಯನು ಹೇಳಿದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನೀವು ಹೇಳಿದಂತೆ ಆಗಲು ಸಾಧ್ಯವಿಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ, ಏಕೆಂದರೆ ನಾನು ಮುದುಕ, ನನ್ನ ಪತ್ನಿಗೂ ಮುಪ್ಪು ಎಂಬುದಾಗಿ ಅದು ಅರ್ಥವನ್ನು ನೀಡುತ್ತದೆ. ಹಾಗಾಗಿ ಪ್ರಿಯರೇ, ದೇವದೂತನ ಸಂದೇಶಕ್ಕೆ ಆತನು ಕೇಳಿದಂಥ ಪ್ರಶ್ನೆ ಹುಟ್ಟಿಕೊಂಡಿದ್ದು ಆತನಲ್ಲಿದ್ದಂಥ ನಂಬಿಕೆ ವಿಶ್ವಾಸದಿಂದಲ್ಲ, ಬದಲಿಗೆ ಆತನಲ್ಲಿದ್ದಂಥ ಸಂಶಯ, ಅಪನಂಬಿಕೆ, ಅದು ಸಾಧ್ಯವಿಲ್ಲವೆಂಬ ಭಾವನೆಯಿಂದ. ಪ್ರಿಯರೇ, ಮರಿಯಳಿಗೂ ಕೂಡ ದೇವದೂತನು ಕಾಣಿಸಿಕೊಂಡು, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ನುಡಿದಾಗ, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸುತ್ತಾಳೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ಸ್ಪಷ್ಟವಾಗಿ ಹೇಳುತ್ತದೆ, ಮರಿಯಳು ದೇವದೂತನಲ್ಲಿ ವಿಚಾರಿಸಿದಳೆ ವಿನಃ ಹಾಗೆ ಸುಮ್ಮನೆ
ತನಗೆ ಬೇಕಾದಂತೆ ತನಗೆ ಅನಿಸಿದಂತೆ ಒಂದು ಹೇಳಿಕೆಯನ್ನ ನೀಡಲಿಲ್ಲ. ಆತ್ಮೀಯರೇ, ಮರಿಯಳು ದೇವದೂತನಿಗೆ ನೀಡಿದ ಉತ್ತರವನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಮಗುವನ್ನು ಹೆರುವುದಕ್ಕೆ ಪುರುಷನ ಸಂಸರ್ಗ ಅತ್ಯವಶ್ಯಕ. ಆದರೆ ನನ್ನ ವಿಚಾರದಲ್ಲಿ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ. ಒಂದು ವೇಳೆ ಪುರುಷನ ಸಂಸರ್ಗವಿಲ್ಲದೆ ಗರ್ಭಿಣಿಯಾಗಲು ಸಾಧ್ಯವಾದರೆ ಅದು ಹೇಗೆ ಸಾಧ್ಯ ಎಂಬುದನ್ನು ಮಾತೆ ಮರಿಯಮ್ಮನವರು ದೇವದೂತನಿಂದ ವಿಚಾರಿಸುತ್ತಾರೆ. ಅದಕ್ಕೆ ವಿವರಣೆಯನ್ನು ಕೇಳುತ್ತಾರೆ. ಆತ್ಮೀಯರೇ, ನಾವು ದೇವರನ್ನು ಪ್ರಶ್ನಿಸಬಾರದು ಎಂದು ಕೆಲವರು ಹೇಳುತ್ತಾರೆ. ಆದರೆ ಮಕ್ಕಳು ತುಂಬ ಪ್ರಶ್ನೆಗಳನ್ನು ಕೇಳುವುದು ತನ್ನ ತಂದೆ ತಾಯಿಗಳ ಬಳಿ ಅಲ್ಲವೇ ಪ್ರಿಯರೇ? ಅವರು ಜಾಸ್ತಿ ಪ್ರಶ್ನೆ ಕೇಳುತ್ತಾರೆ. ಹಾಗಾಗಿ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳಲ್ಲಿ ಭರವಸೆ ವಿಶ್ವಾಸಗಳಿಲ್ಲ ಅಂತ ಅಲ್ಲ, ಬದಲಿಗೆ ತಮ್ಮ ತಂದೆ ತಾಯಿಗಳಲ್ಲಿ ಅತಿಯಾದ ಗಾಢವಾದಂಥ ಭರವಸೆ ವಿಶ್ವಾಸವಿರುವುದರಿಂದಲೇ ತಮ್ಮ ತಂದೆ ತಾಯಿಗಳಲ್ಲೇ ಹೆಚ್ಚು ಪ್ರಶ್ನೆಗಳನ್ನು ಮಕ್ಕಳು ಕೇಳುವುದು. ಆತ್ಮೀಯರೇ, ಮರಿಯಳು ದೇವದೂತನನ್ನು ಕುರಿತು ಇದು ಆಗುವುದಾದರೂ ಹೇಗೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾಳೆ. ಪ್ರಿಯರೇ, ನಾವು ಬೌದ್ಧಿಕವಾಗಿ, ತಾರ್ಕಿಕವಾಗಿ, ಆಧ್ಯಾತ್ಮಿಕವಾಗಿ ಬೆಳೆಯಲು ಮತ್ತು ಹೊಸದನ್ನು ಕಲಿಯಲು ಪ್ರಶ್ನೆಗಳು ನಮಗೆ ನೆರವಾಗುತ್ತದೆ ಅಲ್ಲವೇ? ನಮ್ಮಲ್ಲಿ ಉದ್ಭವವಾಗುವ ಪ್ರಶ್ನೆಗಳು ನಮ್ಮ ಮನಸ್ಸು ಮತ್ತು ಹೃದಯದ ಆಳವನ್ನು, ಅಳತೆಯನ್ನು ವಿಸ್ತರಿಸುತ್ತದೆ ಅಲ್ಲವೇ? ಮಾತ್ರವಲ್ಲ, ನಮ್ಮ ತಿಳುವಳಿಕೆಯನ್ನು ಕೂಡ ಹೆಚ್ಚಿಸುತ್ತದೆ ಅಲ್ಲವೇ ಪ್ರಿಯರೇ? ನಮ್ಮಲ್ಲಿ ಉದ್ಭವವಾಗುವ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವಿದೆಯೇ? ಖಂಡಿತವಾಗಿಯೂ ಇಲ್ಲ. ನಮ್ಮಲ್ಲಿರುವ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲದೇ ಇರಬಹುದು. ಆದರೆ ಆ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳ ಅನ್ವೇಷಣೆಯು ನಮ್ಮನ್ನು ವಿಶ್ವಾಸದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಮರಿಯಳ ಪ್ರಶ್ನೆ ಹುಟ್ಟಿಕೊಂಡಿದ್ದು ಸಂಶಯ ಅನುಮಾನಗಳಿಂದಲ್ಲ, ಬದಲಿಗೆ ಆಕೆಯ ನಂಬಿಕೆಯಿಂದ, ವಿಶ್ವಾಸದಿಂದ. ತರ್ಕವಿಲ್ಲದ ವಿಶ್ವಾಸದಲ್ಲಿ ದೃಢತೆ ಇರುವುದಿಲ್ಲ. ಅದೇ ರೀತಿ ವಿಶ್ವಾಸವಿಲ್ಲದ ತರ್ಕದಲ್ಲಿ ಪರಿಪೂರ್ಣತೆಯನ್ನು ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ವಿಶ್ವಾಸ ಮತ್ತು ತರ್ಕ ಒಂದಕ್ಕೊಂದು ಪೂರಕವಾಗಿರಬೇಕು. ಪ್ರಿಯರೇ, ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜಿ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.